ಮುಂಜಾನೆ ವಂದನೆಗಳು. ಒಂದು ಸುಂದರ ಕಾರ್ಯಕ್ರಮದಲ್ಲಿ ನಾನು ಆಗಲ್ಲ. ನನ್ನ ಬಾಯಿಯಿಂದ ಬರುವಂಥ ವಿಚಾರಗಳು ಭ್ರಷ್ಟಾಚಾರದ ವಿಚಾರ, ಅದು ಇವತ್ತಿಗೆ ಸೂಕ್ತವಾದವಲ್ಲ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಈ ಸಮತೆಯನ್ನು ಬಹಳ ಸಂತಸ ತಂದಿದೆ. ಅದಕ್ಕೆ ಅದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮನವರ ನೆನಪಿನಲ್ಲಿ ನಡೆದಿದೆ. ಅವರಿಗೆ ನನ್ನ ನಮನಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಕೂಡಿ ಚಿಹ್ನೆಯವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ, ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ. ಬರ್ಲಿ ಅಣ್ಣ, ರೆಡಿ 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 ಅಣ್ಣ, ನಾನು ಹೇಳ್ತೀನಿ ಒಂದೇ ಸೆಕೆಂಡ್. ಅವರು ಸಮಾಜದಿಂದ ನನಗೆ ಪಡಿಬೇಕು ಅನ್ನೋದಕ್ಕಿಂತ ಸಮಾಜಕ್ಕೆ ವಾಪಸ್ ಕೊಡಬೇಕು ಅನ್ನೋ ಒಂದು ಜನಪರವಾಗಿರುವ ಮನಸ್ಥಿತಿ ನಮ್ಗೆ ಹೇಗೆ ಎದ್ದು ಕಾಣುತ್ತೆ ಅಂದ್ರೆ, ಬಾಬಾ ಸಾಹೇಬ್ ಯಾವಾಗ ಹೇಳ್ತಾರೆ, ಅವರು ಶಿಕ್ಷಣ ಸಂಘಟನೆ ಹೋರಾಟಕ್ಕಿಂತ ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು ಅಂತ ಒಂದು ಉತ್ತಮ ಸಮಾಜನ ಕಟ್ಟಬೇಕು ಅನ್ನೋದು ಕಲೆ. ಆ ಕಲೆಗೆ ತಕ್ಕಂತೆ ಊಡಿ ಚೆನ್ನಿಯವರು ಇಡೀ ರಾಜ್ಯ ಮಟ್ಟದಲ್ಲಿ ಬಹಳ ಗಟ್ಟಿಯಾದ ಸಂಘಟನೆ, ಬಹಳ ವಿಚಾರದ ಅಡಿಯಲ್ಲಿರುವ ಸಂಘಟನೆ, ಬಹಳ ಜನಪರವಾದ ಸಂಘಟನೆ ಕಟ್ತಾ ಇದ್ದಾರೆ. ಇದೆಲ್ಲರೂ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ನಾನು ಒಬ್ಬ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀನಿ. ಯಾಕೆಂದರೆ ಮಾತುಗಳಿಲ್ಲ, ಇಷ್ಟು ಅಭಿಮಾನ, ಇಷ್ಟು ಪ್ರೀತಿ. ನಾನೊಬ್ಬ ಕಾರ್ಯಕರ್ತ ಸರ್, ನಾನು ಒಬ್ಬನೇ ಒಂಟಿಯಾಗಿ ಬಂದಿರೋದು ಕಾರ್ಯಕ್ರಮಕ್ಕೆ. ನಾನು ಬಂದಿದ್ದೀನಿ ಅಷ್ಟೇ. ಇದೆಲ್ಲರದ್ದು ಕಾರ್ಯಕ್ರಮ ಇದೆ. ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಗೌರವ ಉಳಿಸಿದ್ದಾರೆ, ಅವರೆಲ್ಲರ ಕಾರ್ಯಕ್ರಮ ಅವರೆಲ್ರಿಗೂ ಒಳ್ಳೆಯದಾಗಲಿ. ಅವರೆಲ್ಲರಿಗೂ ನಾನು ಬದುಕಿರೋವರೆಗೂ ನಾನು ಜೀವ ಕೊಡೋಕ್ಕೆ ರೆಡಿ ಸರ್. ಇನ್ನೇನು ಬೇಡ ನನಗೆ, ಈ ಪ್ರೀತಿ ಸಾಕು. ಇದು ಜಯ ಸಿಕ್ಕಿದೆ ಸರ್, ಇದು ಎಲ್ಲರೂ ಜಯ ಸರ್. ನಾನು ಸರ್, ನಾವು ದೈವ ಮಾನವ ಅಂಬೇಡ್ಕರ್ ರೂಪದಲ್ಲಿ ಸರ್ವಜನಾಂಗೀಯ ತೋಟವನ್ನು ನಮ್ಗೆ ತೋರಿಸ್ಕೊಟ್ಟಂತ ಜೂನಿಯರ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು. ಊಡಿ ಚಿನ್ನಿ ಸಾರ್ ಅವರಿಗೆ, ಜೂನಿಯರ್ ಅಂಬೇಡ್ಕರ್ ಅವರಿಗೆ.